ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನೇ ತಗೊಂಡಿದ್ದೀನಿ. ಸೊ ನೀವು ಮಾಡ್ಯೂಲ್ 2 ಅಂತ ಬಂದಾಗ ನಿಮಗೆ ಇನ್ಸರ್ಷನ್ ಸಾರ್ಟ್ ಮತ್ತೆ ಕ್ವಿಕ್ ಸಾರ್ಟ್ ವೆರಿ ಮೇನ್ ಆಗಿ ಬರ್ತವೆ ಪ್ರಾಬ್ಲಮ್ಸ್ ಗಳು, ಸರಿನಾ? ಸೊ ಸಾರ್ಟಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಮಾಡ್ಯೂಲ್ 2 ಅಂತ ಬಂದಾಗ ನೀವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ಇನ್ಸರ್ಷನ್ ಸಾರ್ಟ್, ನೆಕ್ಸ್ಟ್ ಕ್ವಿಕ್ ಸಾರ್ಟ್ ಕೊಡಬೇಕಾಗುತ್ತೆ. ಸೊ ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ನಾವು ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗ್ಬೇಕು ಅಂತಂದ್ರೆ ಫಸ್ಟ್ ಇವೆಲ್ಲವನ್ನು ಕೂಡ ಒಂದು ಅರೇಯಲ್ಲಿ ನಾವೇನ್ ಮಾಡೋಣ, ಇನ್ಸರ್ಟ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಫಸ್ಟ್ ಈಸ್ 89, ನೆಕ್ಸ್ಟ್ 45, ನೆಕ್ಸ್ಟ್ 68. ಅವು ಯಾವ ಆರ್ಡರ್ ಅಲ್ಲಿ ಇದೆ ಅದೇ ಆರ್ಡರ್ ಅಲ್ಲಿ ಇನ್ಸರ್ಟ್ ಮಾಡಿ. 90, 29, 34, 70. ನೆಕ್ಸ್ಟ್ ಏನ್ ಮಾಡಬೇಕು? ಇದಕ್ಕೆ ಒಂದು ನೇಮ್ ಅನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಎ ಅಂತ ನಾನು ಕೊಟ್ಟಿದ್ದೀನಿ, ನೀವು ಯಾವ್ದಾದ್ರು ವೇರಿಯೇಬಲ್ ಯೂಸ್ ಮಾಡುವ, ಎ ಬಿ ಸಿ ಡಿ ಇ ಎಫ್ ಜಿ ಎನಿಥಿಂಗ್. ನೆಕ್ಸ್ಟ್ ಇಂಡೆಕ್ಸಿಂಗ್ 0, 1, 2, 3, 4, 5, 6, ಸರಿನಾ? ಸೊ ಟೋಟಲ್ ಎನ್ ವಿಲ್ ಬಿ ಈಕ್ವಲ್ ಟು, ಎನ್ ಅಂತಂದ್ರೇನು? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೆ? ಟೋಟಲ್ 0 to 6 ಅಂತಂದ್ರೆ ಟೋಟಲ್ 7 ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ. ಸೊ ಈಗ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ, ನಾವು ಏನು ಅರೇಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಇಲ್ಲ ಅಂತಂದ್ರೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಿದ್ದಾವೆ. ಅದರಲ್ಲಿ ನಾನು ಮೊದಲನೇ ಎಲಿಮೆಂಟ್ ಇದೆಯಲ್ಲ, ಇದನ್ನ ಮಾತ್ರ ಸಾರ್ಟೆಡ್ ಅಂತ ತಗೊಂತೀನಿ. ಇನ್ನ ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ ಗಳನ್ನು ಕೂಡ ಅನ್ಸಾರ್ಟೆಡ್ ಅಂತ ತಗೊಂತೀನಿ. ಸಾರ್ಟ್ ಅಂತ ಅಂದ್ರೆ ಏನು? ಸಾರ್ಟ್ ಅಂತಂದ್ರೆ ಅರೇಂಜ್ ಆಗಿದೆ. ನೋಡಿ, ನಾವು ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದು, ಅಂದ್ರೆ ಅಸೆಂಡಿಂಗ್ ಆರ್ಡರ್. ಅವ್ರೇನಾದ್ರೂ ಸ್ಪೆಸಿಫೈ ಮಾಡಿಲ್ಲ ಅಂತ ಅಂದ್ರೂ ಕೂಡ ನಾವು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಸಾರ್ಟ್ ಮಾಡ್ತಾ ಹೋಗ್ತೀವಿ. ಸಾರ್ಟ್ ಅಂತಂದ್ರೆ ಏನು? ಅರೇಂಜ್ ಮಾಡ್ತಾ ಹೋಗ್ತೀವಿ. ಇಲ್ಲೇನಾಗುತ್ತೆ, ಮೊದಲನೇ ಎಲಿಮೆಂಟ್ ಅನ್ನ ನಾನು ಸಾರ್ಟ್ ಅಂತ ತಗೊಂಡಿದ್ದೆ ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಇದೆ ಅಂತಂದ್ರೆ ಅದು ಅರೇಂಜ್ ಆಗಿರುತ್ತಲ್ವ, ಇನ್ಕ್ರೀಸಿಂಗ್ ಇರ್ಬೋದು, ಡಿಕ್ರೀಸಿಂಗ್ ಇರ್ಬೋದು, ಎನಿಥಿಂಗ್. ಅದು ಒಂದೇ ಒಂದು ಎಲಿಮೆಂಟ್ ಇದೆ ಅಂತಂದ್ರೆ ಅದು ಆಲ್ರೆಡಿ ಸಾರ್ಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಅನ್ಸಾರ್ಟೆಡ್ ಪಾರ್ಟ್ ಇದೆಯಲ್ಲ ಅದರಲ್ಲಿ ಮೊದಲನೇ ಎಲಿಮೆಂಟ್ ಅನ್ನ ತಗೋಬೇಕು. ಅನ್ಸಾರ್ಟೆಡ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು? 45. ಸೊ ಅದನ್ನ ಟೆಂಪರರಿ ಸ್ಪೇಸ್ ಅಲ್ಲಿ ನಾನು ಇಡ್ತೀನಿ. ಸೊ ಇವಾಗ ಟೆಂಪರರಿ ಸ್ಪೇಸ್ ಅಲ್ಲಿ ಯಾರಿದ್ದಾರೆ? 45 ಇದ್ದಾರೆ. ಈಗ ನಾನು ಏನ್ ಮಾಡ್ಬೇಕು? 45 ಅನ್ನ ಸಾರ್ಟೆಡ್ ಪಾರ್ಟ್ ಇದೆಯಲ್ಲ, ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳ ಜೊತೆ ಕಂಪ್ಯಾರಿಸನ್ ಅನ್ನ ಮಾಡ್ಬೇಕು. ಸೊ ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು? 89. ಸೊ 89 is greater than 45. ಯಾವ ಕಂಡೀಷನ್ ಅಲ್ಲಿ ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಿಂತ ಜಾಸ್ತಿ ಇರುತ್ತೆ. ಸಾರ್ಟೆಡ್ ಪಾರ್ಟ್ ಎಲಿಮೆಂಟ್ ಈಸ್ ಗ್ರೇಟರ್ ದೆನ್ ದ ಟೆಂಪರರಿ ಸ್ಪೇಸ್ ಎಲಿಮೆಂಟ್. ಅವಾಗ ಏನ್ ಮಾಡಬೇಕು? ಈ 89 ಈ ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ಒಂದ್ ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಯಾಕೆ? ಇಲ್ಲಿ 45 ಇತ್ತು, ಅದನ್ನ ತೆಗೆದು ನಾನು ಟೆಂಪರರಿ ಸ್ಪೇಸ್ ಅಲ್ಲಿ ಇಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಖಾಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಸೊ ಖಾಲಿ ಸ್ಪೇಸ್ ಕ್ರಿಯೇಟ್ ಆಗಿರೋದ್ರಿಂದ ಇದನ್ನ ಈ ಕಡೆ ನಾನು ಶಿಫ್ಟ್ ಮಾಡಬೇಕು, ಒಂದ್ ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಯಾಕೆ? 89 ಈಸ್ ಗ್ರೇಟರ್ ದನ್ 45. ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ. ಸೊ ಇವಾಗ ಅಪ್ಡೇಟ್ ಆದ್ಮೇಲೆ ನನ್ನ ಅರೇ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಏನಾಗುತ್ತೆ? ಸೊ 89 ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಖಾಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. 89 ಇಲ್ಲಿ ಬಂತು, ನೆಕ್ಸ್ಟ್ 68, ನೆಕ್ಸ್ಟ್ 90, ನೆಕ್ಸ್ಟ್ 29, ನೆಕ್ಸ್ಟ್ 34, ನೆಕ್ಸ್ಟ್ 17, ಸರಿನಾ? ಈಗ ಇನ್ನು ಯಾವ್ದಾದ್ರು ಕೂಡ ಸಾರ್ಟೆಡ್ ಪಾರ್ಟ್ ಅಲ್ಲಿ ಎಲಿಮೆಂಟ್ ಇದೆಯಾ ಕಂಪ್ಯಾರಿಸನ್ ಮಾಡಕ್ಕೆ? ಇಲ್ಲ, ಮುಗೀತು. ಕೇವಲ ಒಂದೇ ಒಂದಿತ್ತು, ಅದನ್ನ ಕಂಪ್ಯಾರಿಸನ್ ಮಾಡಾಗಿದೆ. ಸೊ ಈಗ ಏನ್ ಮಾಡಬೇಕು? ಆ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ತಗೊಂಡ್ಬಂದು ಇಲ್ಲಿ ಕೂರಿಸ್ಬೇಕು. ಈಗ ಏನಾಯ್ತು? ಈ ಎರಡು ಎಲಿಮೆಂಟ್ ಗಳು ಕೂಡ ಏನದು? ಸಾರ್ಟ್ ಆಗಿದ್ದಾವೆ. ಇನ್ನು ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ ಗಳು ಅನ್ಸಾರ್ಟೆಡ್. ನೆಕ್ಸ್ಟ್ ಮತ್ತೆ ಸೇಮ್ ಆಪರೇಷನ್ ಅನ್ನ ಅಪ್ಲೈ ಮಾಡಬೇಕು. ಅನ್ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಅನ್ನ ತಕೊಂಡೋಗಿ ಟೆಂಪರರಿ ಸ್ಪೇಸ್ ಅಲ್ಲಿ ಕೂರಿಸಬೇಕು. ಯಾವ್ದಾದ್ರು ವ್ಯಾಲ್ಯೂ? 68. ಸೊ ಈಗ ಏನಾಯ್ತು? ಇಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆದಂಗಾಯ್ತು, ಖಾಲಿ ಸ್ಪೇಸ್ ಇದೆ. ಸೊ ಇವಾಗ ನಾನು ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ಬೇಕು. ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು? 68. ಸೊ ಫಸ್ಟ್ 89 ಅನ್ನ ಕಂಪೇರ್ ಮಾಡ್ಬೇಕಾ 45 ಅನ್ನ ಕಂಪೇರ್ ಮಾಡ್ಬೇಕಾ? ನೋಡಿ ಈ ರೀತಿ ಅಂತಂದ್ರೆ ಫಸ್ಟ್ 89 ಅನ್ನ ಕಂಪೇರ್ ಮಾಡಿ, ಆಮೇಲೆ 45. ಸೊ ಈ ರೀತಿ ಬರ್ಬೇಕು ಲೆಫ್ಟ್ ಸೈಡ್. ಫಸ್ಟ್ 89 ಅನ್ನ ನಾನು ಕಂಪೇರ್ ಮಾಡಿದೆ ಅಂತಂದ್ರೆ 89 ಇಸ್ ಗ್ರೇಟರ್ ದೆನ್ 68. ಸೊ ಇವಾಗ ಏನಾಗುತ್ತೆ? ಯಾವ ಕಂಡೀಷನ್ ಅಲ್ಲಿ ನನ್ನ ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಈಸ್ ಗ್ರೇಟರ್ ದೆನ್ ದ ಟೆಂಪರರಿ ಸ್ಪೇಸ್ ಎಲಿಮೆಂಟ್, ಸೊ ಅವಾಗ ಏನ್ ಮಾಡಬೇಕು? ಒಂದ್ ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಮಾಡಬೇಕು.
ಸೊ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಇವಾಗ ಬರಿಬೇಡ್ರಿ. ಒಂದೇ ಸ್ಟೆಪ್ ಅಲ್ಲಿ ನಾನು ಎಲ್ಲಾ ಆನ್ಸರ್ ಅನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತದ್ದನ್ನ ಬರೆಯಕ್ಕೆ ಹೋಗ್ಬಾರ್ದು. ಸೊ 89 ಇಲ್ಲಿದ್ದು ಈ ಕಡೆ ಶಿಫ್ಟ್ ಆಯ್ತಲ್ವಾ, ಸೊ 89 ಇಲ್ಲಿ ಬರ್ದಿರ್ತೀನಿ. ನೆಕ್ಸ್ಟ್ 90, ನೆಕ್ಸ್ಟ್ 29, ನೆಕ್ಸ್ಟ್ 34, ನೆಕ್ಸ್ಟ್ 17. ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತದ್ದನ್ನ ಬರಿಬೇಡ್ರಿ. 89 ಈ ಕಡೆ ಶಿಫ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ಬರ್ದಿದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು ಯಾವ್ದು ಅಂದ್ಕೊಂಡಿರೋದು, ಸಾರ್ಟೆಡ್ ಪಾರ್ಟ್ ಅಲ್ಲಿ 45. ಸೊ 45 ಮತ್ತೆ 68 ಅನ್ನ ಕಂಪೇರ್ ಮಾಡಿದ್ರೆ 45 ಇಸ್ ಲೆಸ್ ದೆನ್ 68. ಗ್ರೇಟರ್ ಆಗಿದ್ರೆ ಮಾತ್ರ ನಾನು ಶಿಫ್ಟ್ ಮಾಡ್ತೀನಿ, ಲೆಸ್ ದೆನ್ ಆರ್ ಈಕ್ವಲ್ ಆಗಿದ್ರೆ ಅದೇ ಜಾಗದಲ್ಲಿ ಉಳಿಸ್ಕೊಂತೀನಿ. ಸೊ 45 ಅದೇ ಜಾಗದಲ್ಲಿ ಉಳ್ಕೊಂತೀನಿ. ಸೊ ಈಗ ಏನಾಗಿದೆ, ಇಲ್ಲಿ ಖಾಲಿ ಸ್ಪೇಸ್ ಉಳ್ಕೊಂಡಿದೆ. ಸಾರ್ಟೆಡ್ ಪಾರ್ಟ್ ಅಲ್ಲಿ ಯಾವ್ದು ಎಲಿಮೆಂಟ್ಸ್ ಇಲ್ಲ ನಾನು ಕಂಪೇರ್ ಮಾಡಕ್ಕೆ. ಸೊ ಏನ್ ಮಾಡ್ತೀನಿ, ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ತಗೊಂಡ್ಬಂದು ಇಲ್ಲಿ ಕೂರಿಸ್ತೀನಿ. ಸೊ ಇವಾಗ 3 ಎಲಿಮೆಂಟ್ಗಳು ನನಗೆ ಸಾರ್ಟ್ ಆಗಿದ್ದಾವೆ, ಇನ್ನು ಉಳಿದಿರುವಂತಹ ಎಲ್ಲ ಎಲಿಮೆಂಟ್ಗಳು ಅನ್ಸಾರ್ಟ್ ಆಗಿದ್ದಾವೆ. ನೋಡಿ, ಸಾರ್ಟ್ ಆಗಿದೆ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರ್ಬೇಕಲ್ವಾ, ಇದೆಯಾ 45, 68, 89 ಕರೆಕ್ಟ್ ಇದೆಯಾ ಇನ್ಕ್ರೀಸಿಂಗ್ ಆರ್ಡರ್. ಸೊ ಈ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಇದೇ ಆಪರೇಷನ್ ಅನ್ನ ಅಪ್ಲೈ ಮಾಡಿ. ಅನ್ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಅನ್ನ ತಗೊಂಡೋಗಿ ಟೆಂಪರರಿ ಸ್ಪೇಸ್ ಅಲ್ಲಿ ನಾನು ಕೂರಿಸ್ತೀನಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ, 90 ಇಸ್ ದ ವ್ಯಾಲ್ಯೂ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳ ಜೊತೆ ಕಂಪ್ಯಾರಿಸನ್ ಅನ್ನ ಮಾಡ್ಬೇಕು. ಸೊ ರೈಟ್ ಇಂದ ಲೆಫ್ಟ್ ಸೈಡ್. ಸೊ ಫಸ್ಟ್ 89 ಅನ್ನ ಕಂಪೇರ್ ಮಾಡೋಣ. 89 ಮತ್ತೆ 90 ಅನ್ನ ನೀವು ಕಂಪೇರ್ ಮಾಡಿದ್ರೆ 89 ಇಸ್ ಲೆಸ್ ದೆನ್ 90. ಸೊ ಇವಾಗ ಅಪ್ಡೇಟ್ ಆಗುವಂತ ಮ್ಯಾಟ್ರಿಕ್ಸ್ ಏನಾಗುತ್ತೆ ನೋಡಿ. ಸೊ ಇವಾಗ ಅಪ್ಡೇಟ್ ಆಗುವಂತ ಅರೇ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಏನಾಗ್ತವೆ ನೋಡೋಣ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರೋದನ್ನ ಫಸ್ಟ್ ಬರಿಬಾರ್ದು. 29, 34, 17. 89 ಇಸ್ ಲೆಸ್ ದೆನ್ 90. ಗ್ರೇಟರ್ ಆಗಿದ್ರೆ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗ್ತಿತ್ತು. ಈಗ ಏನಾಗಿದೆ, ಲೆಸ್ ದೆನ್ 90. ಸೊ ಅಂದ್ರೆ ಟೆಂಪರರಿ ಸ್ಪೇಸಿಗಿನ್ನ ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಕಡಿಮೆ ಇದೆ. ಸೊ ಏನಾಗುತ್ತೆ, 89 ಇಲ್ಲೇ ಉಳ್ಕೊಳ್ಳುತ್ತೆ, ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ, ಎಲ್ಲಿತ್ತು ಅಲ್ಲೇ. ನೆಕ್ಸ್ಟ್ ವ್ಯಾಲ್ಯೂ ಯಾವುದು, 68. 68 ಇಸ್ ಆಲ್ಸೋ ಲೆಸ್ ದೆನ್ 90. ಸೊ ಏನಾಗುತ್ತೆ, 68 ಕೂಡ ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 45 ಇಸ್ ಆಲ್ಸೋ ಲೆಸ್ ದೆನ್ 90. ಸೊ ಏನಾಗುತ್ತೆ, 45 ಕೂಡ ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಈಗ ಏನಾಯ್ತು, ಇಲ್ಲಿ ಜಾಗ ಉಳ್ಕೊಂಡಿದೆ. ನೆಕ್ಸ್ಟ್ ಯಾವುದೇ ಎಲಿಮೆಂಟ್ ಇಲ್ಲ ಸಾರ್ಟೆಡ್ ಪಾರ್ಟ್ ಅಲ್ಲಿ ಕಂಪ್ಯಾರಿಸನ್ ಅನ್ನ ಮಾಡೋಕೆ. ಸೊ ಏನಾಗುತ್ತೆ, 90ನ ನಾವಿಲ್ಲಿ ಡೈರೆಕ್ಟ್ ಆಗಿ ಬರಿಬಹುದು, ಅಂದ್ರೆ ಟೆಂಪರರಿ ಸ್ಪೇಸ್ ಅಲ್ಲಿ ಇದ್ದಿದ್ದನ್ನ ಇಲ್ಲಿ ಬರ್ದಿದ್ವಿ. ಸೊ ಇವಾಗ 4 ಎಲಿಮೆಂಟ್ಗಳು ಸಾರ್ಟ್ ಆಗಿದ್ದಾವೆ, ಇನ್ನು ಉಳಿದಿರುವಂತಹ ಎಲ್ಲ ಎಲಿಮೆಂಟ್ಗಳು ಅನ್ಸಾರ್ಟೆಡ್. ಸೇಮ್ ಆಪರೇಷನ್ ಅಪ್ಲೈ ಮಾಡಿ. ಅನ್ಸಾರ್ಟೆಡ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ದಟ್ ಇಸ್ 29 ಅನ್ನ ನಾನು ಏನ್ ಮಾಡಿದ್ದೀನಿ, ಟೆಂಪರರಿ ಸ್ಪೇಸ್ ಕಳಿಸಿದ್ದೀನಿ. ಟೆಂಪರರಿ ಸ್ಪೇಸ್ ಅಲ್ಲಿ ಯಾರಿದ್ದಾರೆ, 29. ಸೊ ಇವಾಗ ನಾನು ಒಂದೊಂದೇ ಎಲಿಮೆಂಟ್ ಅನ್ನ ಕಂಪ್ಯಾರಿಸನ್ ಮಾಡ್ಬೇಕು. ಫಸ್ಟ್ ಯಾರ ಜೊತೆ, 90. ಸೊ 90 ಮತ್ತೆ 29 ಅನ್ನ ಕಂಪೇರ್ ಮಾಡಿದ್ರೆ 90 ಇಸ್ ಗ್ರೇಟರ್ ದೆನ್ 29 ಅಂತ ಅಂದ್ರೆ ಏನ್ ಮಾಡಬೇಕು, 90ನ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ ನನ್ನ ಅಪ್ಡೇಟೆಡ್ ಅರೇ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಏನಾಗ್ತವೆ ಅಂತ ನೋಡೋಣ. ಸೊ ಈಗ ಅನ್ಸಾರ್ಟೆಡ್ ಪಾರ್ಟ್ ಅಲ್ಲಿ ಇದ್ದಿದ್ದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. 34 ಮತ್ತೆ 17. 90 ಇಲ್ಲಿತ್ತು, 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ 90 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಸಾರ್ಟೆಡ್ ಪಾರ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು, 89. ಸೊ 89 ಮತ್ತೆ 29 ಅನ್ನ ಕಂಪೇರ್ ಮಾಡಿದ್ರೆ 89 ಇಸ್ ಗ್ರೇಟರ್ ದೆನ್ 29. ಸೊ ಏನಾಗುತ್ತೆ, 89 ಕೂಡ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. 90 ಈ ಕಡೆ ಶಿಫ್ಟ್ ಆಗಿದ್ರಿಂದ ಇಲ್ಲಿ ಖಾಲಿ ಸ್ಪೇಸ್ ಉಳಿತು. ಸೊ 89 ಈ ಕಡೆ ಶಿಫ್ಟ್ ಆಯಿತು. ನೆಕ್ಸ್ಟ್ ಯಾವುದು, 68 ಇದೆ. ಸೊ 68 ಮತ್ತೆ 29 ಕಂಪೇರ್ ಮಾಡಿದ್ರೆ 68 ಇಸ್ ಗ್ರೇಟರ್ ದೆನ್ 29. ಸೊ 68 ಕೂಡ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಯಾವುದು, 45. ಸೊ 45 ಈಸ್ ಆಲ್ಸೋ ಗ್ರೇಟರ್ ದೆನ್ 29. ಸೊ ಏನಾಗುತ್ತೆ, 45 ಕೂಡ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಸಾರ್ಟೆಡ್ ಪಾರ್ಟ್ ಅಲ್ಲಿ ಯಾವುದೇ ಎಲಿಮೆಂಟ್ ಗಳಿಲ್ಲ ನನಗೆ ಕಂಪ್ಯಾರಿಸನ್ ಅನ್ನ ಮಾಡೋದಕ್ಕೆ, ಇಲ್ಲಿ ಖಾಲಿ ಸ್ಪೇಸ್ ಇದೆ. ಸೊ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ತಗೊಂಡು ಇಲ್ಲಿ ಕೂರಿಸಬೇಕು. ಸೊ ಇವಾಗ ಇಲ್ಲಿವರೆಗೂ ಏನಾಗಿದೆ, ಸಾರ್ಟ್ ಆಗಿದೆ. ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದಾವೆ ಎಲ್ಲ ಎಲಿಮೆಂಟ್ಗಳು ಸಾರ್ಟೆಡ್ ಪಾರ್ಟ್ ಅಲ್ಲಿ. ಎಸ್, ಇನ್ನು ಉಳಿದಿರುವಂತದ್ದು 2 ಅನ್ಸಾರ್ಟೆಡ್ ಎಲಿಮೆಂಟ್ಸ್ ಮಾತ್ರ ಉಳಿದಿದೆ. ನೆಕ್ಸ್ಟ್ ಸೇಮ್ ಆಪರೇಷನ್ಸ್ ಅಪ್ಲೈ ಮಾಡಿ. ಸೊ ಮೊದಲನೇ ಎಲಿಮೆಂಟ್ ಅನ್ನ ಏನ್ ಮಾಡಬೇಕು, ಟೆಂಪರರಿ ಸ್ಪೇಸ್ ಅಲ್ಲಿ ಕೂರಿಸಬೇಕು. ಯಾರದು, 34. ಸೊ ಅಪ್ಡೇಟೆಡ್ ಅರೇ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಏನಾಗ್ತವೆ ಇಲ್ಲಿ ಬರೆಯೋಣ. 1 2 3 4 5 6 7. ಸೊ ಈಗ ಫಸ್ಟ್ 90 ಜೊತೆ ಕಂಪೇರ್ ಮಾಡಬೇಕು. 90 ಇಸ್ ಗ್ರೇಟರ್ ದೆನ್ 34.
17 ಅದೇ ಜಾಗದಲ್ಲಿ ಉಳ್ಕೊಳುತ್ತೆ. ಸೊ ಇವಾಗ ಏನಾಯ್ತು 90 ಗ್ರೇಟರ್ ದೆನ್ 34 ಅಲ್ಲ, 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ 90 ಇಲ್ಲಿ ಬಂತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು 89. 89 ಈಸ್ ಆಲ್ಸೋ ಗ್ರೇಟರ್ ದೆನ್ 34. ಸೊ ಏನಾಗುತ್ತೆ 89 ಕೂಡ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಯಾವುದು 68. 68 ಈಸ್ ಆಲ್ಸೋ ಗ್ರೇಟರ್ ದೆನ್ 34. ಸೊ ಏನಾಗುತ್ತೆ 68 ಕೂಡ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದು 45. ಸೊ 45 ಈಸ್ ಆಲ್ಸೋ ಗ್ರೇಟರ್ ದೆನ್ 34. ಸೊ ಏನಾಗುತ್ತೆ 45 ಕೂಡ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದು 29. 29 ಈಸ್ ಲೆಸ್ ದೆನ್ 34. ಗ್ರೇಟರ್ ಇದ್ರೆ ಮಾತ್ರ ಶಿಫ್ಟ್, ಲೆಸ್ ದೆನ್ ಇದ್ರೆ ಅದು ಯಾವ ಜಾಗದಲ್ಲಿ ಇತ್ತು ಅದೇ ಜಾಗದಲ್ಲಿ ಬರಿಬೇಕು. ಸೊ ಇವಾಗ ಯಾವುದೇ ಎಲಿಮೆಂಟ್ಸ್ ಇಲ್ಲ ಸಾರ್ಟೆಡ್ ಪಾರ್ಟ್ ಅಲ್ಲಿ ನಾವು ಕಂಪ್ಯಾರಿಸನ್ ಅನ್ನ ಮಾಡೋದಕ್ಕೆ. ನೆಕ್ಸ್ಟ್ ಇಲ್ಲಿ ಖಾಲಿ ಸ್ಪೇಸ್ ಇದೆ. ಸೊ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ತಗೊಂಡ್ಬಂದು ಇಲ್ಲಿ ಕೂರಿಸ್ತೀನಿ. ಸೊ ಈಗ ಇಲ್ಲಿವರೆಗೂ ಫುಲ್ ಸಾರ್ಟ್ ಆಗಿದೆ. ಇನ್ನ ಕೇವಲ ಒಂದೇ ಒಂದು ಎಲಿಮೆಂಟ್ ಅನ್ಸಾರ್ಟೆಡ್, ಸರಿನಾ? ಸೊ ಇವಾಗ ಒಂದೇ ಒಂದು ಎಲಿಮೆಂಟ್ ಇರೋದು, ಇನ್ನು ಉಳಿದಿರೋವೆಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದಾವ. ಎಸ್, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ ಇವಾಗ 17 ಅನ್ನ ನಾನು ಏನ್ ಮಾಡಬೇಕು, ಟೆಂಪರರಿ ಸ್ಪೇಸ್ ಅಲ್ಲಿ ಕೂರಿಸ್ಬೇಕು. 17 ಅನ್ನ ಟೆಂಪರರಿ ಸ್ಪೇಸ್ ಅಲ್ಲಿ. ಸೊ ಇವಾಗ ನಾನು ಅಪ್ಡೇಟೆಡ್ ಅರೆ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಏನಾಗುತ್ತೆ ನೋಡೋಣ. 1 2 3 4 5 6 7. ಸೊ ಇವಾಗ ಒಂದೊಂದಾಗೆ ಕಂಪೇರ್ ಮಾಡಿ. 90 ಮತ್ತೆ 17 ಅನ್ನ ಕಂಪೇರ್ ಮಾಡೋಣ. ಫಸ್ಟ್ 90 ಮತ್ತೆ 17 ಅನ್ನ ಕಂಪೇರ್ ಮಾಡಿದ್ವಿ, ಯಾಕಂದ್ರೆ ಟೆಂಪರರಿ ಸ್ಪೇಸ್ ಅಲ್ಲಿ 17 ಇರೋದು. 19 ಇಸ್ ಗ್ರೇಟರ್ ದೆನ್ 17. 17 ಅಂದ್ರೆ ಟೆಂಪರರಿ ಸ್ಪೇಸ್ ಕಳಿಸಿರೋದ್ರಿಂದ ಅಲ್ಲಿ ಖಾಲಿ ಸ್ಪೇಸ್ ಆಯ್ತಲ್ವಾ. ಸೊ 90 ಏನಂತೆ ಆ ಕಡೆ ಶಿಫ್ಟ್ ಆಯ್ತು 1 ಬಿಟ್ ರೈಟ್ ಸೈಡ್. ಸೊ 90 ಇಸ್ ಗ್ರೇಟರ್ ದೆನ್ 17 ಅಲ್ವಾ, ಸೊ ಶಿಫ್ಟ್ ಆಯ್ತು. ನೆಕ್ಸ್ಟ್ 89. 89 is also greater than 17. So 89 ಕೂಡ 1 bit right side shift ಆಗುತ್ತೆ. Next 68. 68 is also greater than 17. So 68 ಕೂಡ shift ಆಗುತ್ತೆ. Next 45. 45 is greater than 17. So 45 ಕೂಡ 1 bit right side shift ಆಯಿತು. Next 34. 34 is also greater than 17. So ಅದು ಕೂಡ 1 bit right side shift ಆಗುತ್ತೆ. Next 29 is greater than 17. So 29 ಕೂಡ 1 bit right side shift ಆಗುತ್ತೆ. ಸೊ ಇವಾಗ ಯಾವುದೇ ಎಲಿಮೆಂಟ್ ಇಲ್ಲ ಸಾರ್ಟೆಡ್ ಪಾರ್ಟ್ ಅಲ್ಲಿ ನಾವು ಕಂಪ್ಯಾರಿಸನ್ ಅನ್ನ ಮಾಡಕ್ಕೆ, ಕೇವಲ ಒಂದೇ ಒಂದು ಜಾಗ ಮಾತ್ರ ಉಳ್ಕೊಂಡಿದೆ. ಸೊ ಟೆಂಪರರಿ ಸ್ಪೇಸ್ ಎಲಿಮೆಂಟ್ ಅನ್ನ ತಗೊಂಡ್ಬಂದು ಇಲ್ಲಿ ಕೂರಿಸ್ತೀವಿ. ದಿಸ್ ಇಸ್ ದ ಫೈನಲ್ ಆನ್ಸರ್. ನೋಡಿ, ಎಲ್ಲಾ ಎಲಿಮೆಂಟ್ ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. 17 29 34 45 68 89 90. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ಸೊ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.